ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮನವಮಿ. ಸೊ ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಬನ್ನಿ ಇವತ್ತು ದೇವರ ದರ್ಶನ ನಿಮ್ಗೆ ತೋರಿಸ್ತೀನಿ, ಜೊತೆಗೆ ಇವತ್ತಾಗುವಂತಹ ಕಾರ್ಯಕ್ರಮನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇವತ್ತು ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಜೊತೆಗೆ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ನಾಳೆ ತೇರು ಎಳಿತಾರೆ. ಸೊ 4 ಗಂಟೆಗೆ ನಾಳೆ ತೇರಿರುತ್ತೆ, ಅದಕ್ಕೂ ಕೂಡ ಬನ್ನಿ. ಹಾಗೆ ಇವತ್ತು ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ ಊಟ ಇರುತ್ತೆ. ಸೊ ಸಂಜೆ ಊಟ ಬಂದು 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೂ ಕೂಡ ಬನ್ನಿ ಅಂತ ಹೇಳ್ತಾ ಇವತ್ತಾಗಿರುವಂತಹ ಕಾರ್ಯಕ್ರಮ ನಿಮಗೆ ತೋರಿಸ್ತೀನಿ. ಹಾಗೆ ರಾಮ ಮಂದಿರ ಎಲ್ಲರಿಗೂ ಇಷ್ಟ, ಪ್ರತಿಯೊಬ್ಬರ ಕನಸಾಗಿತ್ತು ರಾಮ ಮಂದಿರ ಓಪನ್ ಆಗುವಂಥದ್ದು. ಇವಾಗ ನಾನು ತೋರಿಸ್ತಿರೋದು ರಾಮಲಾಲನ. ಸೊ ರಾಮಲಾಲ ನೋಡೋಕ್ಕೆ ಎಷ್ಟು ಚಂದ ಅಂದರೆ ಅಬ್ಬಾ ಮನಸ್ತೃಪ್ತಿ. ನಾವು ಅಲ್ಲಿ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲೋ. ಸೊ ನಮ್ಮ ನಿತ್ಯಾನಂದ ಮಠದಲ್ಲಿ ನಾವು ನೋಡಿದ್ವಿ ರಾಮದೇವರನ್ನು. ಸೊ ಇವತ್ತು ರಾಮನವಮಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಮ ಅಂತ ಹೇಳ್ತಾ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಬನ್ನಿ ಇವತ್ತಾಗುವಂತಹ ಎಲ್ಲ ಕಾರ್ಯಕ್ರಮನ ತೋರಿಸ್ತೀನಿ, ಜೊತೆಗೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಇನ್ನು ರಾಮನವಮಿ ಯಾವಾಗಲೂ ಪಾನ್ ಕಾರ್ಡ್ ಕೊಟ್ಟರೆ ಇಡೀ ದಿನ ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳ್ಬೋದು. ಇನ್ನು ದೇವಸ್ಥಾನದಲ್ಲಿ ಪಾನ್ ಕಾರ್ಡ್ ಕೂಡ ಕೊಡ್ತಾಯಿದ್ರು, ಕೋಸಂಬರಿ ಕೂಡ ಕೊಡ್ತಾಯಿದ್ರು. ಸೊ ಅದನ್ನು ನಾನು ಕೂಡ ಕೊಡ್ತೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ತೋರಿಸ್ತೀನಿ. ಫಸ್ಟಾಗಿ ದೇವ್ರ ದರ್ಶನ ತಗೊಳ್ಳೋಣ. ದೇವ್ರ ದರ್ಶನ ತಗೊಂಡು ನಂತರ ಪಾನ್ ಕಾರ್ಡ್ ಕೊಡೋಣ ಅಂತ ಹೇಳಿ ಫಸ್ಟ್ ರಾಮದೇವರಿಗೆ ಹೋದೆ. ರಾಮದೇವರಲ್ಲಿ ಕೈ ಮುಗಿದು ನಂತರ ನಾನು ಹೋಗಿದ್ದೆ ಶಿವಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ನಾನು ರೀಸೆಂಟ್ ಶಿವರಾತ್ರಿಗೆ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಅದು ಲೇಟ್ ಆಯಿತು. ಸೊ ಅದನ್ನು ನೆನಪಾಯಿತು. ನಂತರ ಅಲ್ಲಿ ರಾಮ ಮಂದಿರದಲ್ಲಿ ತೂಗು ಜೋಕಾಲಿ ಇಟ್ಟಿದ್ರು. ಸೊ ರಾಮನಿಗೆ ತೂಗು ಹಾಕಿ ಸೊ ದೇವ್ರ ಹತ್ರ ನನ್ನ ಆಸೆ ಆಕಾಂಕ್ಷೆನೆಲ್ಲ ಬೇಡ್ಕೊಂಡೆ. ನೀವು ಕೂಡ ಬನ್ನಿ, ಜೊತೆಗೆ ದೇವರ ಜೊತೆಗೆ ನೀವು ಕೂಡ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಇನ್ನು ಹಾಗೆ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು. ಸೊ ನೀವು ನೋಡ್ತಾ ಇದ್ದೀರಾ, ಇದೇ ಪಲ್ಲಕ್ಕಿ ಉತ್ಸವ. ಸೊ ಇದು ಆವಾಗ ದೇವಸ್ಥಾನದೊಳಗೆ ರೌಂಡ್ ಹಾಕಿದ್ರು, ಆಮೇಲೆ 3 ಗಂಟೆಗೆ ಸಿರ್ಸಿಗೆಲ್ಲ ರೌಂಡ್ ಹಾಕಿಸಿದ್ರು ಅಂತ ಹೇಳಿದರು. ಶ್ರೀರಾಮ ಜಯ ಜಯ ರಾಮ, ರಘುಪತಿ ರಾಘವ ರಾಜ ರಾಮ್, ಪತಿತ ಪಾವನ ಸೀತಾರಾಮ್. ಇನ್ನು ಎಲ್ಲರಿಗೂ ಹೇಳಿರೋ ಹಾಗೆ ಇವತ್ತು ಸಂಜೆ 8 ಗಂಟೆಗೆ ಊಟ ಇರುತ್ತೆ. ಸೊ ಎಲ್ಲರೂ ಬನ್ನಿ, ಜೊತೆಗೆ ಇಡೀ ದಿನ ಭಜನೆ ಇರುತ್ತೆ, ಭಜನಾ ಕಾರ್ಯಕ್ರಮ ಇರುತ್ತೆ. ಸೊ ಅದಕ್ಕೂ ಕೂಡ ಎಲ್ಲರೂ ಬನ್ನಿ, ಹೆಚ್ಚಿನ ಜನಸಂಖ್ಯೆ ಅಂತ ಹೇಳ್ತಾ. ಹಾಗೆ ಇಡೀ ದಿನ ಇವತ್ತು ಪೂಜೆ ಇರುತ್ತೆ, ಮತ್ತು ನಾಳೆ ರಥೋತ್ಸವ ಇದೆ. ಸೊ ಅದಕ್ಕೂ ಕೂಡ ಎಲ್ಲರೂ ಬನ್ನಿ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಂತ ಹೇಳ್ತೀನಿ. ಜೊತೆಗೆ ಈಗ ನಾನು ಕೂಡ ಕೋಸಂಬರಿ ತಿಂದೆ, ಹಾಗೆ ಪಾನಕ
ರಾಮನವಮಿ ಅಂದರೆ ರೋಡಲ್ಲೂ ಪಾನಕ ಹಂಚ್ತಾರೆ. ಇವತ್ತು ಮಾರಿಗೋಡಿಲೂ ಕೂಡ ಪಾನಕ ಹಂಚಿದ್ರಂತೆ. ಸೊ ನಾನಿವತ್ತು ರಾಮನವಮಿ ಪ್ರಯುಕ್ತ ರಾಮನ ದೇವಸ್ಥಾನದಲ್ಲೇ ಪಾನಕ ಕೊಡ್ಕೊಂಬಂದೆ. ವರ್ಷಕ್ಕೊಮ್ಮೆ ಎಲ್ಲ ಕಡೆ, ಅದರೊಳಗೂ ಬೆಂಗಳೂರಲ್ಲೆಲ್ಲ ಅಂತೂ ರೋಡೇ ಕೊಡ್ತಾರೆ. ಸೊ ಇವತ್ತು ನನಗೂ ಕೂಡ ಪಾನಕ ಕುಡಿಯುವಂತಹ ಭಾಗ್ಯ ಸಿಕ್ತು. ಇವಾಗ ನೀವು ನೋಡ್ತಾ ಇದ್ದೀರಾ ಪಲ್ಲಕ್ಕಿ. ಸೊ ಪಲ್ಲಕ್ಕಿನ ಅದೇ 3 ಗಂಟೆಗೆ ಇಡೀ ಶಿರ್ಸಿ ಸುತ್ತಮುತ್ತಲೆಲ್ಲ ಪಲ್ಲಕ್ಕಿನ ಮೆರವಣಿಗೆ ಮಾಡಿಸ್ತಾಯಿದ್ರು. ಹಾಗೆ ಇವತ್ತು ದೇವಸ್ಥಾನದಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು. ನೀವು ನೋಡ್ತಾ ಇದ್ದೀರಾ ಯಾವ ಥರ ಜನ ಇದ್ದರು ಅಂತ, ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಹೀಗೆ ಇದ್ರ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ ಅಂದರೆ ನಿತ್ಯಾನಂದ ಮಠದ ಬಗ್ಗೆ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಅಲ್ಲಿರುವಂಥ ಹಿಸ್ಟ್ರಿ ಪ್ರತಿಯೊಂದು ಹೇಳ್ತೀನಿ. ಹಾಗೆ ನಿಮ್ಮ ಎಲ್ಲರೂ ಸಪೋರ್ಟ್ ನಮಗೂ ಕೂಡ ಇರಲಿ ಅಂತ ಹೇಳ್ತಾ, ರಾಮನವಮಿ ಎಲ್ಲರಿಗೂ ಮತ್ತೊಮ್ಮೆ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ಒಂದು ಹೊಸ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಅದು ಹನುಮಾನ್ ಜಯಂತಿಗೆ. ಸೊ ಆವಾಗಲೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಾಯಿತು ಇವತ್ತಿನ ದಿನ ಅಂತ. ಸೊ ಮತ್ತೊಮ್ಮೆ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬೈ ಬೈ, ಟೇಕ್ ಕೇರ್. ಕೊನೆಗೆ ರಾಮನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಈಗ ಮಾರಮ್ಮನ ಗುಡಿಗೆ ಬಂದ್ವಿ. ಸೊ ಮಾರಮ್ಮನ ಗುಡಿಲಿ ಊಟ ಮಾಡಿ ಮನೆ ಕಡೆ ಮತ್ತೆ ಹೊರಟ್ವಿ. ಇವತ್ತು ಸಂಜೆ ಆಗೋ ಕಾರ್ಯಕ್ರಮ. ಹಾಕಿ ನಾಳೆ ರಥ ಏನಾಗುತ್ತಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಪೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿ ತನಕ ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬೈ ಬೈ, ಟೇಕ್ ಕೇರ್.